ಮಗ ದರ್ಶನನ್ನ ಭೇಟಿಯಾಗಿದ್ದಾರೆ ತಾಯಿ ಮೀನಮ್ಮ. ತಾಯಿಯನ್ನ ನೋಡಿ ನಟ ದರ್ಶನ್ ಭಾವುಕರಾಗಿದ್ದಾರೆ. ಯಾಕಂದ್ರೆ ತುಂಬಾ ಕಾತುರದಿಂದ ಅಮ್ಮನನ್ನು ನೋಡಬೇಕು ಅನ್ನುವಂಥ ತೊಳಲಾಟದಿಂದ ಒದ್ದಾಡ್ತಾ ಇದ್ರು ದರ್ಶನ್. ಬಳ್ಳಾರಿಗೆ ಹೋದ ನಂತರ ಅಂದ್ರೆ ಅಲ್ಲಿಗೆ ಎತ್ತಂಗಡಿ ಮಾಡಿದ್ಮೇಲೆ ದರ್ಶನನ್ನ ನೋಡಕ್ಕೆ ಹೋಗಿರಲಿಲ್ಲ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು. ಬಟ್ ಈಗ ಹೋಗಿದ್ದಾರೆ, ಅಂದ್ರೆ ಇವತ್ತು ಹೋಗಿದ್ದಾರೆ, ಮಾತನಾಡಿಸಿದ್ದಾರೆ, ಧೈರ್ಯ ತುಂಬಿದ್ದಾರೆ, ತಾಯಿಯನ್ನ ಅಪ್ಕೊಂಡು ಕಾಟೇರ ಕಣ್ಣೀರನ್ನ ಹಾಕಿದ್ದಾರೆ. ತಾಯಿಯ ಜೊತೆಗೆ ಅಕ್ಕ ಭಾವ ಕೂಡ ಇದ್ರು. ಅವರು ಫಸ್ಟ್ ಟೈಮ್ ಹೋಗಿರುವಂಥದ್ದು ಅಕ್ಕ ಭಾವ. ಕುಟುಂಬವನ್ನ ನೋಡ್ತಿದ್ದ ಹಾಗೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಮಗನ ಸ್ಥಿತಿ ನೆನೆದು ತಾಯಿ ಮೀನಾ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಸಹೋದರನ ಸ್ಥಿತಿ ಕಂಡು ಭಾವುಕರಾಗಿರುವಂಥದ್ದು ಸಹೋದರಿ ಕೂಡ. ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಅಕ್ಕ ಮತ್ತೆ ಭಾವ. ದರ್ಶನ್ಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿರುವಂಥದ್ದು ತಾಯಿ. ದರ್ಶನ್ಗೆ ಮಾವಿನ ಹಣ್ಣನ್ನ ನೀಡಿರುವಂಥದ್ದು ಅಳಿಯ ರವಿಚಂದ್ರ. ಇಲ್ಲಿ ಬೆಂಗಳೂರಿನಿಂದ ತೆಗೆದುಕೊಂಡು ಬಂದಿದ್ದಂಥ ಮಾವಿನ ಹಣ್ಣು, ದರ್ಶನ್ಗೆ ಸಿಹಿ ತಿನಿಸುಗಳನ್ನು ಕೂಡ ನೀಡಿದ್ದಾರೆ ಅಕ್ಕ. ಈ ಟೈಮ್ನಲ್ಲೂ ಕೂಡ ಮಾವಿನ ಹಣ್ಣು ಸಿಕ್ಕಿದೆ ಅವರಿಗೆ. ಮಾವಿನ ಹಣ್ಣನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮಾವಿನ ಹಣ್ಣಿನ ಸೀಸನ್ ಎಲ್ಲ ಮುಗ್ದೋಗಿತ್ತು. ದರ್ಶನ್ ತಾಯಿ ನೋಡ್ತಿದ್ದ ಹಾಗೆ ಖುಷಿ, ಅಂದರೆ ತಾಯಿ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಖುಷಿಯಿಂದ ಹೊರಗಡೆ ಬಂದರು. ಅದಾದಮೇಲೆ ತಾಯಿನ ಮಾತಾಡ್ಸಾದ್ಮೇಲೆ, ತಾಯಿ ಸಂತೈಸಿದ್ಮೇಲೆ ಮತ್ತೆ ಖುಷಿಯಿಂದ ಒಳಗಡೆ ಹೋಗಿರುವಂಥದ್ದು. ಮೀನಮ್ಮ ಅವರು ಹೋಗಿರಲಿಲ್ಲ. ಮೀನಾ ತೂಗುದೀಪ್ ಅವರು ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆದ ಮೇಲೆ, ಬಿಕಾಸ್ ತುಂಬ ದೂರ, ಹೆಲ್ತ್ ರೀಸನ್ ಕೂಡ ಇತ್ತು. ಬಟ್ ಮಗನನ್ನ ಭೇಟಿ ಆದಮೇಲೆ ಮಾತನಾಡಿಸಿ ಸಂತೈಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದರ್ಶನ್ ಅವರ ತಾಯಿಯನ್ನ ಇವತ್ತು ಭೇಟಿಯಾದರು. ಇಬ್ಬರು ಕೂಡ ಸಂತೈಸುವಂಥ ಕೆಲಸ ಆಗಿದೆಯಂತೆ. ಹೇಗಿತ್ತು ಆ ಸಂದರ್ಭ? ಪೃಥ್ವಿರಾಜ್, ಬೆಂಗಳೂರಿನ ಪರಪ್ಪನಗರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ನಟ ದರ್ಶನ್ ಆದಾಗಿನಿಂದಲೂ ಕೂಡ ಅವರ ನಟ ದರ್ಶನ್ ಅವರಿಗೆ ಒಂದೇ ಕನವರಿಕೆ ಆಗಿರ್ತಕ್ಕಂಥದ್ದು, ನಾನು ತಾಯಿಯನ್ನು ಭೇಟಿ ಆಗಬೇಕು, ತಾಯಿ ನನ್ನನ್ನು ಭೇಟಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ನಿ ಮತ್ತು ಸಹೋದರ ಭೇಟಿ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಕೊನೆಗೂ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಮಾಡಿ ಮಗನನ್ನು ಸಂತೈಸಿರ್ತಕ್ಕಂಥ ಸನ್ನಿವೇಶ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಅಕ್ಕ ಭಾವ ಜೊತೆಗೆ ಇಬ್ಬರು ಅಕ್ಕನ ಮಕ್ಕಳು ಕೂಡ, ಒಟ್ಟು 5 ಜನ ಕುಟುಂಬ ಸದಸ್ಯರು ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಿರತಕ್ಕಂಥದ್ದು. ಯಾವಾಗ ನಟ ದರ್ಶನ್ ಅವರಿಗೆ ತಾಯಿ ಮತ್ತು ಅಕ್ಕ ಭಾವ ಬಂದಿರತಕ್ಕಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಐ ಸೆಕ್ಯೂರಿಟಿ ಸೆಲ್ಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವರು ಸಂದರ್ಶಕರ ಕೊಠಡಿಗೆ ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಗುಮುಖದಲ್ಲಿ ಅವರು ಸಂದರ್ಶಕರ ಕೊಠಡಿಗೆ ಬಂದಿರತಕ್ಕಂಥದ್ದು. ತಾಯಿಯನ್ನು ಕಂಡು ನಟ ದರ್ಶನ್ ಅವರು ಅಕ್ಷರಶಃ ಕಣ್ಣೀರನ್ನು ಕೂಡ ಹಾಕಿರ್ತಕ್ಕಂಥದ್ದು. ತಾಯಿ ಕೂಡ ಮಗನ ಈ ಸ್ಥಿತಿ ನೆನೆದು ಕೂಡ ತಾಯಿ ಮೀನಾ ತೂಗುದೀಪ್ ಕೂಡ ಸಾಕಷ್ಟು ಭಾವುಕರಾಗಿ ಕಣ್ಣೀರು ಹಾಕಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದು. ಸುಮಾರು 5 ನಿಮಿಷಗಳ ಕಾಲ ಮಗ ಮತ್ತು ತಾಯಿ ಇಬ್ಬರು ಕೂಡ ಸಾಕಷ್ಟು ದುಃಖದಲ್ಲಿದ್ದರು, ಭಾವುಕರಾಗಿದ್ದರು. ಇಬ್ಬರನ್ನು ಸಾಕಷ್ಟು ತಬ್ಬಿಕೊಂಡು ಕಣ್ಣೀರು ಹಾಕಿರ್ತಕ್ಕಂಥ ಸನ್ನಿವೇಶ ನಡೆದಿರ್ತಕ್ಕಂಥ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಿರ್ತಕ್ಕಂಥ ಅಕ್ಕ ದಿವ್ಯ ಕೂಡ ಭಾವುಕರಾಗ್ತಾರೆ. ಆ ಸಂದರ್ಭದಲ್ಲಿ ಸಹೋದರ ದರ್ಶನ್ ಅವರನ್ನು ಕೂಡ ಸಮಾಧಾನ ಪಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾರೆ. ಅದರ ಜೊತೆಗೆ ಭಾವ ಮಂಜುನಾಥ್ ಅವರು ಕೂಡ ನಟ ದರ್ಶನ್ ಅವರನ್ನು ಒಂದು ಸಂತೈಸ್ತಾರೆ. ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಮಾನಸಿಕವಾದ ಧೈರ್ಯವನ್ನು ಕೂಡ ತುಂಬತಕ್ಕಂಥ ಕೆಲಸ ಕೂಡ ಆ ಸಂದರ್ಭದಲ್ಲಿ ಕೂಡ ಮಾಡ್ತಾರೆ. ಸುಮಾರು 29 ನಿಮಿಷಗಳ ಕಾಲ ಕುಟುಂಬದ ಸದಸ್ಯರ ಜೊತೆ ಮತ್ತು ತಾಯಿ ಮೀನಾ ತೂಗುದೀಪ್ ಜೊತೆ ನಟ ದರ್ಶನ್ ಅವರ ಸಮಾಲೋಚನೆ ಕೂಡ ಆಗುತ್ತೆ, ಮಾತುಕತೆ ಕೂಡ ಮಾಡಲಾಗುತ್ತೆ. ಮುಂದೆ ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಮೈಸೂರಿಂದ ತಂದಿರತಕ್ಕಂಥ ಕೆಲವು ಮನೆಯಲ್ಲೇ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವು ತಿನಿಸುಗಳಾಗಿರ್ಬೋದು, ಜೊತೆ ಮಾವಿನ ಹಣ್ಣನ್ನು ಕೂಡ ತಂದು ಕೊಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.